ನಿಶ್ಶಬ್ದ ಈ ಒಂದು ಪದ ಕೆಲವರಲ್ಲಿ ಯಾಕೆ ಒಂದು ಥರ ಅಸಹನೀಯತೆಯನ್ನು ಹುಟ್ಟಿಸಬಹುದು. ಅದೇ ನಿಶ್ಶಬ್ದ ಇನ್ನು ಕೆಲವರಿಗೆ ಯಾಕೆ ಅಷ್ಟು ಆಳವಾದ ಶಾಂತಿಯನ್ನು ಕೊಡಬಹುದು. ನಿಜ ನಾವು ಬದುಕಿನಲ್ಲಿ ಸದಾ ಶಬ್ದದ ಹಿಂದೆ ಓಡುತ್ತಿರ್ತೀವಿ ಅಲ್ವಾ. ಆದ್ರೆ ಆ ಶಬ್ದಗಳ ನಡುವಿನ ಮೌನದ ಅರ್ಥವೇನು? ಇವತ್ತು ನಾವು ಮಾತಾಡೋಕ್ ಹೊರಟಿರೋದೇ ಈ ಅನುಭವದ ಮೂಲದ ಬಗ್ಗೆ. ನಮ್ಮ ಕೈಲಿರೋ ಆಧಾರಗಳು ಒಂದು ಆಳವಾದ ದೃಷ್ಟಿಕೋನವನ್ನು ಕೊಡ್ತಿವೆ. ಹೌದು, ನಾವು ಮಾತಾಡ್ತಿರೋದು ಶೂನ್ಯ ತತ್ವದ ಬಗ್ಗೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಶೂನ್ಯ ಅಂದ ತಕ್ಷಣ ಒಂದು ನೆಗೆಟಿವ್ ಫೀಲಿಂಗ್ ಬರುತ್ತೆ. ಹೌದು, ಖಂಡಿತ. ಏನೂ ಇಲ್ಲ, ಖಾಲಿ, ಸೊನ್ನೆ, ಹೀಗೆ. ಜೀವನದಲ್ಲಿ ಏನಾದ್ರೂ ಕಳೆದುಕೊಂಡಾಗ ಎಲ್ಲ ಶೂನ್ಯವಾಯ್ತು ಅಂತ ಹೇಳ್ತೀವಿ. ಅಂದ್ರೆ ಶೂನ್ಯ ಅನ್ನೋದು ಒಂದು ಕೊರತೆಯ ಸಂಕೇತ ಅಂತ ನಾವು ಭಾವಿಸಿದ್ದೇವೆ. ಆದ್ರೆ ನಾವು ಇವತ್ತು ನೋಡ್ತಿರೋ ಆಧಾರಗಳು ಇದನ್ನ ಸಂಪೂರ್ಣವಾಗಿ ತಲೆ ಕೆಳಗು ಮಾಡ್ತವೆ. ಇಲ್ಲಿ ಹೇಳಿರೋ ಹಾಗೆ ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತಲ್ಲ, ಬದಲಿಗೆ ಎಲ್ಲವೂ ಹುಟ್ಟುವ ಮೂಲ ಅಂತ. ಅದೇ, ಇದು ಕೇಳಿದಾಗ ಒಂಥರ ವಿರೋಧಾಭಾಸ ಅನ್ಸುತ್ತೆ. ಏನೂ ಇಲ್ಲ ಎನ್ನುವುದರಿಂದ ಎಲ್ಲವೂ ಹೇಗೆ ಹುಟ್ಟೋಕ್ ಸಾಧ್ಯ? ಬನ್ನಿ ಈ ಗಂಟನ್ನು ಬಿಡಿಸೋಣ. ಮೊದಲಿಗೆ ಈ ತಪ್ಪು ಕಲ್ಪನೆಯನ್ನು ಸರಿಪಡಿಸೋಣ ಅಲ್ವಾ. ಶೂನ್ಯ ಅಂದ್ರೆ ಒಂದು ಖಾಲಿ ಕೋಣೆ ಅಲ್ಲ. ಖಂಡಿತ ಅಲ್ಲ. ಆಧಾರದಲ್ಲಿ ಒಂದು ಅದ್ಭುತವಾದ ಪದ ಬಳಸಿದ್ದಾರೆ. ಇದು ಸಾಧ್ಯತೆಗಳ ಅಂತರಾಳ. ಅಂದ್ರೆ ಯಾವುದೇ ಸೃಷ್ಟಿ ರೂಪ ತಾಳೋ ಮೊದಲು ಇರುವ ಒಂದು ಸ್ಥಿತಿ. ಇದೊಂದು ತುಂಬಿದ ಮೌನ, ಖಾಲಿ ಮೌನವಲ್ಲ. ಇದಕ್ಕೆ ಒಂದು ಸುಂದರವಾದ ಸಹಜವಾದ ಉದಾಹರಣೆ ಇದೆ ನೋಡಿ. ಒಂದು ಬೀಜವನ್ನು ತೆಗೆದುಕೊಳ್ಳಿ. ಸರಿ, ನೋಡೋಕೆ ಅದು ಚಿಕ್ಕದು, ಗಟ್ಟಿ, ಜೀವ ಇಲ್ಲದ ವಸ್ತು ತರ ಕಾಣಿಸುತ್ತೆ. ಅದರಲ್ಲಿ ನಮಗೆ ಒಂದು ದೊಡ್ಡ ಮರ, ಎಲೆ, ಕೊಂಬೆ, ಹೂವು, ಹಣ್ಣು ಇದ್ಯಾವುದೂ ಕಾಣಿಸಲ್ಲ. ನಿಜ. ಆದ್ರೆ ಆ ಇಡೀ ಮರದ ಸಾಧ್ಯತೆ, ಅದರ ಸಂಪೂರ್ಣ ಬ್ಲೂ ಪ್ರಿಂಟ್ ಆ ಬೀಜದ ಒಳಗಿನ ಮೌನದಲ್ಲಿ, ಆ ಶೂನ್ಯದಲ್ಲಿ ಅಡಗಿದೆ. ಆ ಶೂನ್ಯ ಇಲ್ಲದಿದ್ರೆ, ಆ ಸಾಧ್ಯತೆಯ ಅಂತರಾಳ ಇಲ್ಲದಿದ್ರೆ ಮರ ಹುಟ್ಟುವುದೇ ಇಲ್ಲ. ಆ ಬೀಜದ ಹೋಲಿಕೆ ತುಂಬಾ ಚೆನ್ನಾಗಿದೆ. ಆದ್ರೆ ನನಗೊಂದು ಪ್ರಶ್ನೆ. ಬೀಜಕ್ಕೆ ಮಣ್ಣು, ನೀರು, ಸೂರ್ಯನ ಬೆಳಕು ಬೇಕಲ್ವಾ? ಆಗ್ಲೇ ಅದು ಮರವಾಗೋದು. ಹಾಗೆ ನಮ್ಮೊಳಗಿನ ಶೂನ್ಯ ಅನ್ನೋ ಸಾಧ್ಯತೆ ವ್ಯಕ್ತವಾಗಲು ಅದಕ್ಕೆ ಬಾಹ್ಯ ಪರಿಸ್ಥಿತಿಗಳು ಮುಖ್ಯ ಅಲ್ಲವೇ? ಕೇವಲ ಆಂತರಿಕ ಶೂನ್ಯ ಸಾಕಾಗುತ್ತಾ? ಬಹಳ ಅತ್ಯುತ್ತಮವಾದ ಪ್ರಶ್ನೆ. ಇಲ್ಲಿಯೇ ಶಿವ ಮತ್ತು ಶಕ್ತಿಯ ಪರಿಕಲ್ಪನೆ ಬರೋದು. ಬೀಜದೊಳಗಿನ ಆ ಸಾಧ್ಯತೆ ಇದೆಯಲ್ಲ, ಅದು ಶಿವನಂತೆ ನಿಶ್ಚಲ. ಓ ಹಾಗೆ. ಅದಕ್ಕೆ ಮಣ್ಣು, ನೀರು, ಬೆಳಕು ಅನ್ನೋ ಶಕ್ತಿ ಸೇರಿದಾಗ ಆ ನಿಶ್ಚಲ ಸಾಧ್ಯತೆಯು ಚಲನಶೀಲವಾಗಿ, ಸೃಷ್ಟಿಯಾಗಿ ಹೊರಹೊಮ್ಮತ್ತೆ. ಆಹಾ. ಹಾಗೆಯೇ ನಮ್ಮ ಆಂತರಿಕ ಶೂನ್ಯ, ಆ ಸಾಧ್ಯತೆಗಳ ಅಂತರಾಳಕ್ಕೆ ನಮ್ಮ ಗಮನ, ಅರಿವು ಅಥವಾ ಸಂಕಲ್ಪ ಅನ್ನೋ ಶಕ್ತಿ ಸೇರಿದಾಗ ಅದು ಸೃಜನಶೀಲತೆಯಾಗಿ, ಆಲೋಚನೆಯಾಗಿ, ಕ್ರಿಯೆಯಾಗಿ ವ್ಯಕ್ತವಾಗುತ್ತೆ. ಸೊ ಶೂನ್ಯ ನಿಷ್ಕ್ರಿಯ ಅಲ್ಲ, ಅದು ಸೃಷ್ಟಿಗಾಗಿ ಕಾಯ್ತಾ ಇರೋ ಒಂದು ಅಪಾರವಾದ ಶಕ್ತಿ. ಇದೇ ರೀತಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಹುಟ್ಟಕ್ಕೂ ಮುಂಚೆ ಒಂದು ಸ್ಥಿತಿ ಇರುತ್ತಲ್ಲವೇ? ಆ ಆಲೋಚನೆಗಳ ನಡುವಿನ ಜಾಗ, ಆ ಮೌನ, ಅದೇ ಶೂನ್ಯ. ಹೌದು. ಈ ಆಧಾರದಲ್ಲಿ ಅದನ್ನ ಶಿವನ ಹೃದಯ ಅಂತ ಕರೆದಿದ್ದಾರೆ. ಕೇವಲ ಜಾಗ ಅನ್ನೋದಕ್ಕೂ ಹೃದಯ ಅನ್ನೋದಕ್ಕೂ ಬಹಳ ವ್ಯತ್ಯಾಸವಿದೆ. ಹೃದಯ ಅಂದ್ರೆ ಅದು ಮೂಲ, ಅದು ಜೀವಂತಿಕೆಯ ಕೇಂದ್ರ. ನಿಖರವಾಗಿ ಆ ಪದಪ್ರಯೋಗ ಬಹಳ ಆಳವಾದದ್ದು. ಯಾಕಂದ್ರೆ ಅದು ಶೂನ್ಯವನ್ನು ಕೇವಲ ಒಂದು ಭೌತಿಕ ಕಾನ್ಸೆಪ್ಟ್ ಆಗಿ ನೋಡಲ್ಲ, ಅದಕ್ಕೊಂದು ದೈವಿಕ ಆಯಾಮವನ್ನ ಕೊಡುತ್ತೆ. ಅದು ಕೇವಲ ಒಂದು ಅಂತರ ಅಲ್ಲ, ಅದು ಮೂಲದ ಹೃದಯ, ಸೃಷ್ಟಿಯ ಗರ್ಭ. ಹಾಗಾದ್ರೆ ಈ ಸಾಧ್ಯತೆಗಳ ಅಂತರಾಳ ಅನ್ನೋದು ಕೇವಲ ಒಂದು ನಿಷ್ಕ್ರಿಯ ಸ್ಥಿತಿನ, ಅಥವಾ ಅದರಲ್ಲಿ ಏನಾದರೂ ಅಂತರ್ಗತ ಶಕ್ತಿ ಇದೆಯಾ? ನೀವು ಶಿವಶಕ್ತಿ ಬಗ್ಗೆ ಹೇಳಿದ್ರಿ, ಅದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಯೋಗ ಮತ್ತು ತತ್ವಶಾಸ್ತ್ರದಲ್ಲಿ ಮೂಲ ಶಿವತತ್ವ ಅಂದ್ರೆ ನಿಶ್ಚಲ ಸ್ಥಿತಿ, ಸಂಪೂರ್ಣ ಸ್ಥಿರತೆ. ಹೌದು, ಅದು ಚಲನೆಯಿಲ್ಲದ, ಬದಲಾವಣೆ ಇಲ್ಲದ, ಎಲ್ಲವನ್ನು ಮೀರಿದ ಶುದ್ಧ ಪ್ರಜ್ಞೆ. ಆ ಸ್ಥಿತಿಯೇ ಶೂನ್ಯ. ಹೇಗೆ ಅಂದ್ರೆ ಶಿವ ಏನೂ ಮಾಡೋದಿಲ್ಲ, ಆದ್ರೆ ಎಲ್ಲವೂ ಅವನಲ್ಲೇ ನಡೆಯುತ್ತೆ. ಸಾಗರದ ತರನ? ಅದೇ, ಸಾಗರ ಅಲೆಗಳನ್ನು ಸೃಷ್ಟಿಸಲ್ಲ, ಆದ್ರೆ ಎಲ್ಲಾ ಅಲೆಗಳು ಸಾಗರದಲ್ಲೇ ಏಳುತ್ತವೆ, ಅದಕ್ಕೆ ವಾಪಸ್ ಹೋಗ್ತವೆ. ಹಾಗೆಯೇ ಶೂನ್ಯ ಅನ್ನೋ ನಿಶ್ಚಲತೆಯಲ್ಲೇ ಸೃಷ್ಟಿಯ ಎಲ್ಲಾ ಚಟುವಟಿಕೆಗಳು ನಡೆಯೋದು. ಓ, ಹಾಗಾದ್ರೆ ಶಿವತತ್ವ ಒಂದು ಹಿನ್ನೆಲೆಯ ತರ, ಒಂದು ಖಾಲಿ ಕ್ಯಾನ್ವಾಸ್ನ ಹಾಗೆ. ಅತ್ಯುತ್ತಮ ಹೋಲಿಕೆ. ಚಿತ್ರವನ್ನು ಕ್ಯಾನ್ವಾಸ್ ಮೇಲೆ ಬರೀತಾರೆ, ಆದ್ರೆ ಕ್ಯಾನ್ವಾಸ್ ಇಲ್ಲದೆ ಚಿತ್ರ ಸಾಧ್ಯನೇ ಇಲ್ಲ. ನಿಖರವಾಗಿ
ಆ ಖಾಲಿ ಕ್ಯಾನ್ವಾಸ್, ಆ ನಿಶ್ಚಲತೆಯೇ ಶಿವ. ಆ ನಿಶ್ಚಲವಾದ ಶೂನ್ಯದಿಂದಲೇ ಶಕ್ತಿ ಹುಟ್ಟೋದು. ಶಕ್ತಿ ಅಂದ್ರೆ? ಶಕ್ತಿಯಂದ್ರೆ ಚಲನೆ, ಕಂಪನ, ಕ್ರಿಯೆ. ಕ್ಯಾನ್ವಾಸ್ ಮೇಲೆ ಬಣ್ಣಗಳು ಕುಣಿದು ಚಿತ್ರ ಆಗುತ್ತಲ್ಲ, ಆ ಕುಣಿತವೇ ಶಕ್ತಿ. ಶೂನ್ಯವಿಲ್ಲದೆ ಶಕ್ತಿಯಿಲ್ಲ, ಶಕ್ತಿಯಿಲ್ಲದೆ ಸೃಷ್ಟಿಯಿಲ್ಲ. ಈ ಮೂರು ಒಂದಕ್ಕೊಂದು ಬೆಸವುಕೊಂಡಿವೆ. ಶಿವ ನಿಶ್ಚಲ, ಶಕ್ತಿ ಚಲನಶೀಲ. ಇವೆರಗರ ಮಿಲನವೇ ಈ ಇಡೀ ಬ್ರಹ್ಮಾಂಡ. ಇದು ಕೇಳೋಕೆ ಅದ್ಭುತವಾಗಿದೆ. ಸಾವಿರಾರು ವರ್ಷಗಳ ಹಿಂದಿನ ಆಧ್ಯಾತ್ಮಿಕ ತತ್ವ ಮತ್ತು ಇವತ್ತಿನ ವಿಜ್ಞಾನ ಒಂದೇ ಕಡೆ ಬಂದು ನಿಲ್ತಾ ಇದೆಯಾ ಅಂತ ಅನ್ಸುತ್ತೆ. ಯಾಕಂದ್ರೆ ವಿಜ್ಞಾನದ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಎಲ್ಲವೂ ಒಂದು ಸಿಂಗ್ಯುಲಾರಿಟಿಯಿಂದ ಶುರುವಾಯಿತು ಅಂತಾರೆ. ಆ ಬಿಂದುವಿನ ಮೊದಲು ಏನಿತ್ತು? ಬಹುಶಃ ವಿಜ್ಞಾನಿಗಳು ಹುಡುಕುತ್ತಿರೋ ಉತ್ತರವೇ ಈ ಶೂನ್ಯ ಇರಬಹುದಾ? ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ. ಆಧುನಿಕ ಭೌತಶಾಸ್ತ್ರ, ಅದರಲ್ಲೂ ಕ್ವಾಂಟಮ್ ಫಿಸಿಕ್ಸ್, ಹೆಚ್ಚು ಕಡಿಮೆ ಇದೇ ತೀರ್ಮಾನಕ್ಕೆ ಬಂದಿದೆ. ಓ ಹೌದಾ? ಹೌದು. ಕ್ವಾಂಟಮ್ ಮಟ್ಟದಲ್ಲಿ ಸಂಪೂರ್ಣ ಖಾಲಿ ಅನ್ನೋದು ಇಲ್ವೇ ಇಲ್ಲ. ನಾವು ಶೂನ್ಯ ಅಥವಾ ವ್ಯಾಕ್ಯೂಮ್ ಅಂತ ಕರೆಯೋ ಜಾಗದಲ್ಲಿ ಕಣಗಳು ನಿರಂತರವಾಗಿ ಹುಟ್ಟುತ್ತಾ ಕ್ಷಣಕಾಲ ಇದ್ದು ಮತ್ತೆ ಶಕ್ತಿಯಾಗಿ ವಿಲೀನ ಆಗ್ತಾ ಇರ್ತವೆ. ಅಂದ್ರೆ ಅಲ್ಲಿ ಸದಾ ಚಟುವಟಿಕೆ ನಡೀತಾನೇ ಇರುತ್ತೆ. ನಡೀತಾನೆ ಇರುತ್ತೆ. ಇದನ್ನ ಶೂನ್ಯ ಬಿಂದು ಶಕ್ತಿ ಅಂತ ಕರೀತಾರೆ. ಅಂದ್ರೆ ವಿಜ್ಞಾನದ ಪ್ರಕಾರವು ಶೂನ್ಯ ಅನ್ನೋದು ಸೃಷ್ಟಿಯ ಒಂದು ಸಕ್ರಿಯ ಗರ್ಭವೇ ಹೊರತು ನಿರ್ಜೀವ ಖಾಲಿತನ ಅಲ್ಲ. ಅಂದ್ರೆ ಬ್ರಹ್ಮಾಂಡದ ಮೂಲಭೂತ ಮಟ್ಟದಲ್ಲಿ ನಿಶ್ಚಲತೆ ಅನ್ನೋದೇ ಇಲ್ಲ. ಎಲ್ಲವೂ ಸದಾ ಕಂಪಿಸ್ತಿರುತ್ತೆ, ಹುಟ್ಟುತ್ತಿರುತ್ತೆ, ಸಾಯ್ತಿರುತ್ತೆ. ಇದು ನಿಜವಾಗಿ ಒಂದು ಅದ್ಭುತವಾದ ಸಂಗತಿ. ತಾತ್ವಿಕವಾಗಿ ಅರ್ಥ ಮಾಡ್ಕೊಳ್ಳೋದು ಒಂದು ವಿಷಯ, ಆದರೆ ಇದನ್ನ ನಾವು ಅನುಭವಿಸೋದು ಸಾಧ್ಯನಾ? ಅಥವಾ ಇದು ಕೇವಲ ಒಂದು ಬೌದ್ಧಿಕ ಚರ್ಚೆನಾ? ಖಂಡಿತ ಸಾಧ್ಯ. ಆಕ್ಚುಲಿ ಈ ತತ್ವದ ನಿಜವಾದ ಮೌಲ್ಯ ಇರೋದೇ ಅದರ ಅನುಭವದಲ್ಲಿ. ಇದಕ್ಕೊಂದು ಚಿಕ್ಕ ಪ್ರಯೋಗವನ್ನು ಆಧಾರದಲ್ಲಿ ಸೂಚಿಸಿದ್ದಾರೆ ಮತ್ತು ಅದು ಬಹಳ ಸರಳವಾಗಿದೆ. ಪ್ರಯತ್ನಿಸೋಣವಾ? ಖಂಡಿತ. ಸ್ವಲ್ಪ ನಿಧಾನವಾಗಿ, ಶಾಂತ ಧ್ವನಿಯಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿ, ನಿಮ್ಮ ಸುತ್ತಲಿನ ಗದ್ದಲದಿಂದ ಮನಸ್ಸನ್ನು ನಿಧಾನವಾಗಿ ಹಿಂತೆಗೆದುಕೊಳ್ಳಿ. ನಿಮ್ಮೊಳಗೆ ಬರುವ ಆಲೋಚನೆಗಳನ್ನ ತಡೆಯಲು ಪ್ರಯತ್ನಿಸಬೇಡಿ, ಅವುಗಳನ್ನ ತಳ್ಳಬೇಡಿ, ಹಿಡಿಯಬೇಡಿ. ಅವು ಮೋಡಗಳಂತೆ ಬರಲಿ ಹೋಗಲಿ, ಸುಮ್ಮನೆ ಗಮನಿಸಿ. ಒಂದು ಆಲೋಚನೆ ಬರುತ್ತೆ, ಸ್ವಲ್ಪ ಹೊತ್ತಿರುತ್ತೆ ಮತ್ತು ಮಾಯವಾಗತ್ತೆ. ನಂತರ ಇನ್ನೊಂದು ಆಲೋಚನೆ ಶುರುವಾಗತ್ತೆ. ಆ ಒಂದು ಆಲೋಚನೆ ಮುಗಿದು ಇನ್ನೊಂದು ಶುರುವಾಗುವ ಮಧ್ಯೆ ಒಂದು ಸಣ್ಣ ಅಂತರ ಇರುತ್ತೆ, ಒಂದು ಅತಿ ಚಿಕ್ಕ ವಿರಾಮ. ಅದನ್ನ ಗಮನಿಸೋಕೆ ಪ್ರಯತ್ನಿಸಿ. ಆ ಅಂತರ, ಆ ಜಾಗವೇ ಶೂನ್ಯತೆಯ ಅನುಭವ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಎಷ್ಟು ವೇಗವಾಗಿ ಓಡ್ತಿರುತ್ತೆ ಅಂದ್ರೆ ನಮಗೆ ಆ ಅಂತರದ ಅರಿವೇ ಆಗಲ್ಲ. ಹೌದು. ಆದ್ರೆ ನಾವು ಗಮನ ಕೊಟ್ಟಾಗ ಆ ಮೌನದ ಕ್ಷಣವನ್ನ ಹಿಡಿಯಬಹುದು. ಆ ಕ್ಷಣದಲ್ಲಿ ಭಯ ಇರಲ್ಲ, ಆಸೆ ಇರಲ್ಲ, ಭೂತಕಾಲದ ನೆನಪಿಲ್ಲ, ಭವಿಷ್ಯದ ಚಿಂತೆ ಇಲ್ಲ. ನಾನು ಅನ್ನೋ ಗುರುತು ಕೂಡ ಕ್ಷಣಿಕವಾಗಿ ಕರಗಿ ಹೋಗುತ್ತೆ. ಕೇವಲ ಇರುವಿಕೆಯ ಅರಿವು ಮಾತ್ರ ಇರುತ್ತೆ. ಆದ್ರೆ ಇದು ಕೇಳಕ್ಕೆ ಸುಲಭ ಅನ್ಸಿದ್ರೂ ಮಾಡೋದು ಬಹಳ ಕಷ್ಟ. ನಾನು ಕಣ್ಣು ಮುಚ್ಚಿದ ತಕ್ಷಣ ನನ್ನ ಮನಸ್ಸು ಮುಂದೇನು ಮಾಡಬೇಕು, ಅದನ್ನ ಮರ್ತೇನಾ ಅಂತ ಯೋಚಿಸೋಕೆ ಶುರು ಮಾಡುತ್ತೆ. ಆ ಶೂನ್ಯದ ಸ್ಥಿತಿ ತಲುಪೋ ಬದಲು ಮನಸ್ಸು ಇನ್ನಷ್ಟು ಗೊಂದಲ ಆಗೋ ಸಾಧ್ಯತೆ ಇಲ್ವಾ? ಸಹಜ. ಅದು ಎಲ್ರಿಗೂ ಆಗೋ ಅನುಭವವೇ. ಧ್ಯಾನದ ಮುಖ್ಯ ಉದ್ದೇಶ ಏನಂದ್ರೆ ಆ ಅಂತರವನ್ನ ತಕ್ಷಣವೇ ಹಿಡಿದುಬಿಡೋದಲ್ಲ. ಬದಲಿಗೆ ಆ ಅಂತರವನ್ನ ಗಮನಿಸೋ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋದು. ಆರಂಭದಲ್ಲಿ ಅದು ಸೆಕೆಂಡಿನ ಒಂದು ಭಾಗದಷ್ಟಿರಬಹುದು. ಅಭ್ಯಾಸದಿಂದ ಆ ಅಂತರ ನಿಧಾನವಾಗಿ ವಿಸ್ತರಿಸ್ತಾ ಹೋಗುತ್ತೆ. ನಮ್ಮೆಲ್ಲ ಒತ್ತಡ, ಆತಂಕ, ದುಃಖ ಇದೆಲ್ಲ ಹುಟ್ಟೋದು ನಮ್ಮ ಆಲೋಚನೆಗಳಿಂದಲೇ ಅಲ್ವಾ? ಹಾಗಾಗಿ ಆ ಆಲೋಚನೆಗಳೇ ಇಲ್ಲದ ಆ ಶೂನ್ಯ ಸ್ಥಿತಿಯಲ್ಲಿ ಸಹಜವಾಗಿಯೇ ಶಾಂತಿ ಮತ್ತು ಆನಂದ ಇರುತ್ತೆ. ಅದು ನಮ್ಮ ಮೂಲ ಸ್ವರೂಪ. ಇದು ಬಹಳ ಪ್ರಮುಖವಾದ ಅಂಶ. ನಾವು ಆಲೋಚನೆಗಳ ನಡುವಿನ ಅಂತರದ ಬಗ್ಗೆ ಮಾತಾಡಿದ್ವಿ. ಈ ಅಂತರಕ್ಕೂ ಜೀವನದಲ್ಲಿ ನಾವು ಅನುಭವಿಸೋ ಒಂಟಿತನ ಅಥವಾ ಖಾಲಿತನಕ್ಕೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇದೆ. ಎರಡೂ ಒಂದು ರೀತಿಯ ಖಾಲಿತನವೇ ಅಲ್ವಾ? ನಾವು ಸಾಮಾನ್ಯವಾಗಿ ಆ ಭಾವನೆಯಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸ್ತೀವಿ. ಧಾರದ ಪ್ರಕಾರ ಆ ಭಾವನೆಗಳು ಒಂದು ದಂಡನೆ ಅಲ್ಲ, ಬದಲಿಗೆ ಅದೊಂದು ಆಹ್ವಾನ. ಆಹ್ವಾನ? ಹೌದು. ಜೀವನವೇ ನಮಗೆ ಹೊರಗೆ ಹುಡುಕೋದನ್ನ ನಿಲ್ಸು, ನಿನ್ನ ಒಳಗಿರೋ ಮೂಲಕ್ಕೆ, ಆ ಶೂನ್ಯಕ್ಕೆ ಬಾ ಅಂತ ಕರಿತಿರೋ ಹಾಗೆ. ನಾವು ಹೊರಗಿನ ಪ್ರಪಂಚದಲ್ಲಿ, ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ, ಸಾಧನೆಗಳಲ್ಲಿ ಸುಖ, ಶಾಂತಿ, ಭದ್ರತೆ ಹುಡುಕ್ತಿರ್ತೀವಿ. ನಿಜ. ಅದೇ ಅವು ಸಿಕ್ಕಿದ್ರೂ ಶಾಶ್ವತವಾಗಿರಲ್ಲ. ಆ ಖಾಲಿತನದ ಭಾವನೆ, ಆ ಒಂಟಿತನ ನಮಗ್ ನೆನ್ಪಿಸ್ತಿರೋದೇನಂದ್ರೆ ನಾವು ಹುಡುಕ್ತಿರೋದು ಹೊರಗಿಲ್ಲ, ನಮ್ಮೊಳಗೆ ಇದೆ ಅಂತ.
ಅಂದ್ರೆ ಆ ಖಾಲಿತನವನ್ನ ನಾವು ಒಪ್ಕೊಂಡಾಗ, ಅದರಿಂದ ಓಡಿ ಹೋಗದೆ ಅದನ್ನ ಎದುರಿಸಿದಾಗ ಏನಾಗುತ್ತೆ? ಇದು ಸ್ವಲ್ಪ ಭಯಾನಕ ಅನ್ಸುತ್ತೆ. ಆ ಖಾಲಿತನದಲ್ಲಿ ಮುಳುಗಿ ಹೋದ್ರೆ ಏನಾಗ್ಬೋದು ಅನ್ನೋ ಆತಂಕ ಸಹಜ. ಖಂಡಿತ. ಆರಂಭದಲ್ಲಿ ಭಯ ಆಗ್ಬಹುದು. ಆದ್ರೆ ಆ ಖಾಲಿತನವನ್ನ ಒಂದು ಅವಸರವಾಗಿ ನೋಡಿದ್ರೆ, ಹೇಗೆ? ಆ ಮೌನದಲ್ಲಿ ನಮ್ಮನ್ನ ನಾವು ಪುನಃ ಕಂಡುಕೊಳ್ಳೋಕೆ, ನಮ್ಮ ನಿಜವಾದ ಆಸೆಗಳೇನು ಅಂತ ತಿಳಿಯೋಕೆ ಅದೊಂದು ಜಾಗ ಕೊಡುತ್ತೆ. ಆ ಖಾಲಿತನ ಒಂದು ಶತ್ರು ಅಲ್ಲ, ಅದೊಂದು ಕನ್ನಡಿ. ನಾವು ಧೈರ್ಯ ಮಾಡಿ ಆ ಮೌನವನ್ನ, ಆ ಖಾಲಿತನವನ್ನ ಎದುರಿಸಿದಾಗ ಆಗ ಭಯ ಕರಗುತ್ತೆ. ಯಾಕಂದ್ರೆ ಆ ಖಾಲಿತನ ನಮ್ಮನ್ನ ನಾಶ ಮಾಡಲ್ಲ, ಬದಲಿಗೆ ಅದು ನಮ್ಮ ನಿಜವಾದ ಸ್ವರೂಪ ಅಂತ ಅರಿವಾಗುತ್ತೆ. ಆಗೇನಾಗುತ್ತೆ? ಆ ಅರಿವಿನಿಂದ ನಮ್ಮ ಜೀವನದಲ್ಲಿ ಆಗೋ ಬದಲಾವಣೆ ಏನು? ಆಗ ನಾವು ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಅಥವಾ ಭಾವನೆಗಳಿಗೆ ಅಂಟಿಕೊಂಡಿರೋದು ಕಡಿಮೆ ಆಗುತ್ತೆ, ಅಂಟಿಕೆ ಬಿಡುತ್ತೆ. ಅಂಟಿಗೆ. ಹೌದು, ಇದೊಂದು ಬಹಳ ಶಕ್ತಿಯುತವಾದ ಪರಿಣಾಮ. ನಮ್ಮ ಎಲ್ಲ ದುಃಖಕ್ಕೆ ಕಾರಣವೇ ಈ ಅಂಟಿಕೊಳ್ಳುವಿಕೆ. ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ನಂಬಿಕೆಗೆ ನಾವು ಅಂಟಿಕೊಂಡಾಗ, ಅದು ಬದಲಾದಾಗ ಅಥವಾ ನಮ್ಮಿಂದ ದೂರವಾದಾಗ ನಮಗೆ ನೋವಾಗುತ್ತೆ. ಹೌದು. ಶೂನ್ಯವನ್ನು ಅನುಭವಿಸಿದಾಗ ಎಲ್ಲವೂ ತಾತ್ಕಾಲಿಕ ಮತ್ತು ಎಲ್ಲವೂ ಅದೇ ಮೂಲದಿಂದ ಬಂದಿದೆ ಅನ್ನೋ ಅರಿವು ಮೂಡುತ್ತೆ. ಅಂದ್ರೆ ನಾವು ಪ್ರೀತಿಸೋದನ್ನ ನಿಲ್ಲಿಸ್ತೀವಿ ಅಂತಲ್ಲ, ಬದಲಿಗೆ ನಮ್ಮ ಪ್ರೀತಿ ಯಾವುದೇ ಷರತ್ತುಗಳಿಲ್ಲದ ಮುಕ್ತವಾದ ಪ್ರೀತಿಯಾಗುತ್ತೆ. ನಮ್ಮ ಸಂತೋಷಕ್ಕಾಗಿ ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗೋದಿಲ್ಲ. ನಿಖರವಾಗಿ. ಆಗ ನಾವು ಜೀವನವನ್ನು ಹೆಚ್ಚು ಮುಕ್ತವಾಗಿ, ಒಂದು ಆಟದಂತೆ ಸ್ವೀಕರಿಸೋಕೆ ಕಲಿತೇವೆ. ಆಂತರಿಕ ಸ್ವಾತಂತ್ರ್ಯ ಸಿಗುತ್ತೆ. ನಮ್ಮ ಸೃಜನಶೀಲತೆ ಹೆಚ್ಚಾಗುತ್ತೆ. ಅದ್ಹೇಗೆ? ಯಾಕಂದ್ರೆ ಹೊಸ ಆಲೋಚನೆಗಳು ಹುಟ್ಟೋದೇ ಆ ಶೂನ್ಯದಿಂದ. ಒಬ್ಬ ಕಲಾವಿದ ಖಾಲಿ ಕ್ಯಾನ್ವಾಸ್ ಮುಂದೆ ಕೂತಾಗ, ಒಬ್ಬ ಲೇಖಕ ಖಾಲಿ ಪುಟದ ಮುಂದೆ ಕೂತಾಗ, ಅವರು ಸಂಪರ್ಕಿಸೋಕೆ ಪ್ರಯತ್ನಿಸೋದೇ ಆ ಆಂತರಿಕ ಶೂನ್ಯವನ್ನ. ಅಲ್ಲಿಂದಲೇ ಸ್ಫೂರ್ತಿ ಬರೋದು. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಏನಪ್ಪಾ ಅಂದ್ರೆ, ಶೂನ್ಯ ಅಂದ್ರೆ ಖಾಲಿತನವಲ್ಲ, ಅದೊಂದು ಪೂರ್ಣತೆ. ಹೌದು. ಅದೊಂದು ಮೌನ ಮತ್ತು ಎಲ್ಲದರ ಮೂಲ. ಅದು ಏನೂ ಇಲ್ಲದಿರೋ ಸ್ಥಿತಿಯಲ್ಲ, ಎಲ್ಲವೂ ಆಗುವ ಸಾಧ್ಯತೆಯ ಸ್ಥಿತಿ. ಆಧಾರದಲ್ಲಿ ಹೇಳದಂತೆ ಇದು ಶಿವನ ಮೊದಲ ರೂಪ. ಹೌದು. ಮತ್ತು ಈ ತಿಳುವಳಿಕೆ ನಮ್ಮ ದೈನಂದಿನ ಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಬಹುದು. ನಮ್ಮೊಳಗಿನ ಖಾಲಿತನವನ್ನು ಕಂಡು ಭಯಪಡೋ ಬದಲು ಅದನ್ನ ನಮ್ಮ ಸೃಜನಶೀಲತೆಯ, ನಮ್ಮ ಶಾಂತಿಯ, ನಮ್ಮ ಶಕ್ತಿಯ ಮೂಲ ಅಂತ ನಾವು ನೋಡಬಹುದು. ಆ ಮೌನವನ್ನ ಆಲಿಸೋದನ್ನ ನಾವು ಕಲಿಬಹುದು. ಈ ಚರ್ಚೆ ಒಂದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಎಲ್ಲವೂ ನಿಶ್ಚಲವಾದ ಶೂನ್ಯದಿಂದಲೇ ಹುಟ್ಟೋದಾದ್ರೆ, ಆ ಚಲನೆಗೆ ಕಾರಣವಾದ ಮೊದಲ ಕಿಡಿ ಯಾವುದು? ಆ ನಿಶ್ಚಲ ಸಾಗರದಲ್ಲಿ ಮೊದಲ ಅಲೆ ಹೇಗೆ ಎದ್ದಿತು? ಆ ನಿಶ್ಚಲತೆಗೆ ಚಲನೆಯನ್ನು ಕೊಟ್ಟ ಆ ಪ್ರಚೋದನೆ ಯಾವುದು? ಇದೇ ಬಹುಶಃ ಅಸ್ತಿತ್ವದ ಅತಿದೊಡ್ಡ ರಹಸ್ಯ. ಈ ಶೂನ್ಯ ಮತ್ತು ಅದರಿಂದ ಹೊರಹೊಮ್ಮುವ ಚಲನೆಯ ನಡುವಿನ ಸೇತುವೇನು? ಅದನ್ನ ಕೆಲವರು ಚೈತನ್ಯ ಅಥವಾ ಪ್ರಜ್ಞೆ ಅಂತ ಕರೀತಾರೆ. ಹೌದು. ಮುಂದಿನ ಬಾರಿ ನಾವು ಇದೇ ವಿಷಯವನ್ನು ಮುಂದುವರಿಸೋಣ. ಚೈತನ್ಯ ಅಂದ್ರೆ ಏನು ಮತ್ತು ಶೂನ್ಯದಿಂದ ಚಲನೆ ಹೇಗೆ ಹುಟ್ಟುತ್ತೆ, ಇದರ ಬಗ್ಗೆ ಆಳವಾಗಿ ತಿಳಿಯೋಣ.